ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇ ಚ ಸ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೃತಂ ಸತ್ಯಂ ಪರಂ ಧೀಮಹಿ ವೇದವ್ಯಾಸಗುಣಾವಾಸವಿದ್ಯಾಧೀಶತತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಈಗ ಧ್ರುವ ಚರಿತ್ರೆಯನ್ನು ಭಾಗವತದಲ್ಲಿ ನಿರೂಪಿಸ್ತಾ ಇದ್ದಾರೆ. ಉತ್ತಾನಪಾದ ರಾಜ, ಅವನಿಗೆ ಇಬ್ಬರು ಮಡದಿಯರು, ಸುನೀತಿ ಸುರುಚಿ ಅಂತ. ರಾಜನಿಗೆ ಸುರುಚಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ. ಸುನೀತಿಗೆ ಯಾವುದೇ ರೀತಿಯ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಿಲ್ಲ ರಾಜ. ಯಾರು? ಉತ್ತಾನಪಾದ. ಇಷ್ಟೇ ಅಲ್ಲ, ಅವನಿಗೆ ಸುರುಚಿಗೆ ಸುನೀತಿಗೆ ಯಾವ ಸ್ಥಾನಮಾನವನ್ನು ಕಲ್ಪಿಸಿಕೊಡಲಿಲ್ಲ ಮಾತ್ರವಲ್ಲ, ಇನ್ನೂ ಏನು ಹೇಳಿದರೆ, ಸುರುಚಿ ಏನು ಮಾಡಿದರೂ ಅದನ್ನು ಪ್ರತಿಭಟನೆ ಮಾಡುವ ಧೈರ್ಯ ಅವನಿಗಿರಲಿಲ್ಲ. ಹೀಗೆ ಅವನ ದೌರ್ಬಲ್ಯ ಇದು. ಈ ದೌರ್ಬಲ್ಯದಿಂದಾಗಿ ಅವನಿಗೇನಾಗಿತ್ತಂದ್ರೆ, ಅವನ ರಾಜ್ಯದಲ್ಲಿಯೂ ಕೂಡ ರಾಜ್ಯವೂ ಕೂಡ ದುರ್ಬಲವಾಗಿ ಇತ್ತಂತೆ. ಅವನ ದುರ್ಬಲ ಮನಸ್ಸಿಗೆ ಅನುಗುಣವಾಗಿ ರಾಜ್ಯವೂ ಕೂಡ ದುರ್ಬಲವಾಗಿ ಇತ್ತು. ಉತ್ತಾನಪಾದ ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಹೇಗೆ ಹೇಳಿದ, ಈಗಿನವರ ಭಾಷೆಯಲ್ಲಿ ಹೇಳುವುದಾದರೆ ಅಮ್ಮ ಅವರ ಗಂಡ ಅಂತೇಳಿ ಹೇಳಿದೆ. ಹೆಂಡತಿ ಹೇಳಿದ ಹಾಗೆ ಅಂತೆ. ಅವನಿಗೆ ಮನಸ್ಸು ನೋವಾಗಬಾರ್ದು, ಅವಳಿಗೆ ಮನಸ್ಸಿಗೆ ನೋವಾಗಬಾರ್ದು, ಸುರುಚಿಗೆ ಮನಸ್ಸಿಗೆ ನೋವಾಗಬಾರ್ದು ಅನ್ನತಕ್ಕಂಥ ಸಿದ್ಧಾಂತದವನು ಅಂತ ಆ ರೀತಿಯಾಗಿ ಅವನನ್ನು ಗುರುತಿಸ್ತಾರೆ. ಹೀಗೆ ಉತ್ತಾನಪಾದ ಪಾದನ ಕಥೆ ಉಂಟಲ್ವ, ಅದು ನಮಗೆ ನಿಮಗೆ ಎಲ್ರಿಗೂ ಅನ್ವಯಿಸ್ತದೆ ಅಂತ ಹೇಳ್ತಾರೆ. ಹೇಗೆ ಹೇಳಿದರೆ, ಉತ್ತಾನಪಾದನಿಗೆ ಸುನೀತಿ ಬೇಡವಾಗಿದ್ಲು, ಸುರುಚಿ ಬಹಳ ಬೇಕಾದವಳಾಗಿದ್ಲು. ನಮಗೆ ಕೂಡ ಸುನೀತಿ ಬೇಡ, ಒಳ್ಳೆಯ ನೀತಿ ಬೇಡ, ನಮಗೆ ಸುರುಚಿ ಒಳ್ಳೆಯ ರುಚಿ ಬೇಕು. ಹಾಗೆ ನಾವು ಕೂಡ ಒಳ್ಳೆಯ ರುಚಿಯನ್ನು ಬಯಸ್ತೇವೆ, ಒಳ್ಳೆಯ ನೀತಿ ನಮಗೆ ಬೇಡ. ಹಾಗೆ ಉತ್ತಾನಪಾದನು. ನಾವು ಒಳ್ಳೆಯ ನೀತಿ, ಸಂಸ್ಕೃತಿ, ನಡತೆ, ಚಾರಿತ್ರ್ಯ ಯಾವುದನ್ನು ಗಮನಿಸುವುದಿಲ್ಲ, ಯದ್ವಾ ತದ್ವಾ ಇರ್ತೇವೆ. ಆದರೆ ಒಳ್ಳೆಯ ಮೋಹಕವಾದ ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಅನ್ನೋಂಥ ಅಭಿರುಚಿ ಉಂಟು ನಮಗೆ. ಆದರೆ ಈ ಒಂದು ಕಾಲಕ್ರಮೇಣ ಈ ಸುರುಚಿಯಲ್ಲಿ ಇರತಕ್ಕ ಆಸಕ್ತಿ ಉಂಟಲ್ಲ, ಅದು ಕಡಿಮೆಯಾಗಿ ಕುರುಚಿಯಲ್ಲಿ ನಮಗೆ ಆಸಕ್ತಿ ಹೊಂದುವಂತಹ ಪರಿಸ್ಥಿತಿ ಬರ್ತದೆ. ಕೆಟ್ಟ ಅಭಿರುಚಿಗಳನ್ನು ಮೈಗೂಡಿಸಿಕೊಳ್ತೇವೆ ನಾವು ಆಗ ಉತ್ತಾನಪಾದನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಬಿದ್ದಿದ್ದೇವೆ ಅಂತ ತಿಳ್ಕೊಳ್ಬೇಕು. ಉತ್ತಾನಪಾದನಿಗೆ ಸುರುಚಿಯನ್ನು ಎದುರಿಸುವ ಧೈರ್ಯವಿರಲಿಲ್ಲ ಅಂತೇಳಿ ಹೇಳಿದರು. ಹೀಗೆ ಒಂದು ದಿನ ಉತ್ತಾನಪಾದನ ತೊಡೆಯನ್ನು ತನ್ನ ಜ್ಯೇಷ್ಠ ಪತ್ನಿಯಾದ ಸುರುಚಿಯ ಮಗ ಏರಿ ಕುಳಿತುಕೊಂಡಿದ್ದಾನೆ. ಉತ್ತಮ ತಂದೆಯ ಪಾದವನ್ನು ಏರಿ ಕುಳಿತುಕೊಂಡಿದ್ದಾನೆ. ಆ ಕುಳಿತುಕೊಂಡಿರತಕ್ಕಂತಹ ಸನ್ನಿವೇಶನ ಕಂಡ ಧ್ರುವನು ಕೂಡ, ಸುನೀತಿಯ ಮಗ ಧ್ರುವ, ಅವನು ಕೂಡ ತನ್ನ ತಂದೆಯ ತೊಡೆಯಲ್ಲಿ ಕೂತ್ಕೊಳ್ಬೇಕು ಅಂತ ಆಸೆ ಆಯಿತು. ತಾನು ಮೆಲ್ಲನೆ ಆ ತಂದೆಯ ತೊಡೆಯನ್ನೇರಬೇಕು ಅಂತ ಸಮೀಪಿಸಿದಾಗ ಸುರುಚಿ ಅವನನ್ನು ತಡೀತಾಳೆ. ಇಲ್ಲ, ನೀನು ರಾಜನ ತೊಡೆಯಲ್ಲಿ ಕುಳಿತುಕೊಳ್ಳುವ, ಅಪ್ಪನ ತೊಡೆಯಲ್ಲಿ ಕುಳಿತುಕೊಳ್ಳುವ ಸಾಧ್ಯತೆ ಇಲ್ಲ. ನೀನು ಹಾಗೆ ಕುಳಿತುಕೊಳ್ಬೇಕು ಅಂತಾದರೆ ನೀನು ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು. ಹಾಗಿದ್ದಾಗ ಮಾತ್ರ ನಿನಗೆ ರಾಜನ ತೊಡೆಯಲ್ಲಿ, ತಂದೆಯ ತೊಡೆಯಲ್ಲಿ ಕೂತ್ಕೊಳ್ಳುವಂತಹ ಅವಕಾಶ. ಇಲ್ಲ ಅಂದರೆ ನನಗೆ ಅವಕಾಶ ಇಲ್ಲ ಅಂತ ತಡೀತಾಳೆ. ಆ ತಂದೆಯ ತೊಡೆ ಇರಲಿಕ್ಕೆ ಪ್ರವೃತ್ತಿ ಮಾಡಿದ ಮಗುವಿಗೆ ತುಂಬ ಬೇಸರವಾಗ್ತದೆ. ಎಲ್ಲರ ಎದುರಿನಲ್ಲಿ ಆದ ಅವಮಾನ ಅದನ್ನು ಆ ಮಗುವಿಗೆ ತಡಿಲಿಕ್ಕೆ ಕೊಡುವುದಿಲ್ಲ. ಆಗ ಇಷ್ಟು ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಸುರುಚಿ ನೀನು ಅವನು ತಡೆಬೇಡ, ಅವನು ನನ್ನ ಮಗನೇ, ಅವನು ಕೂತ್ಕೊಳ್ಳಿ ಅಂತಂದು ಹೇಳುವ ಧೈರ್ಯ ಆ ಉತ್ತಾನಪಾದನಿಗೆ ಇರಲಿಲ್ಲ. ಇದೇ ರೀತಿ
ಅವಳ ಯಾವ ಕೃತ್ಯವನ್ನು ಕುಕೃತ್ಯಗಳನ್ನು ಕೂಡ ವಿರೋಧಿಸ್ತಿರಲಿಲ್ಲ, ಪ್ರತಿಭಟಿಸ್ತಿರಲಿಲ್ಲ. ಅಂತಹ ರಾಜ ಅವನಾಗಿದ್ದ. ಈಗ ಸುರುಚಿಯ ದೌರ್ಜನ್ಯ, ಅವನಿಗೆ ದೌರ್ಜನ್ಯ ಎದುರಿಸುವ ಅದೇ ಎದೆಗಾರಿಕೆ ಇಲ್ಲ, ಅದರಿಂದ ವಿರೋಧಿಸಲಿಲ್ಲ. ಸುಮ್ಮನೆ ನೋಡ್ತಾ ಮೌನವಾಗಿ ಕುಳಿತುಕೊಂಡ. ಮಗುವಿಗೆ ಅಷ್ಟು ಅನ್ಯಾಯ ಆದರೂ ಕೂಡ ಇದು ಅನ್ಯಾಯ, ಹೀಗೆ ಮಾಡಬಾರ್ದು ನೀನು ಅಂತೇಳಿ ಹೇಳಲಿಲ್ಲ. ಈಗ ಬಹಳ ಬೇಸರಗೊಂಡ ಮಗು ಏನು ಮಾಡ್ತದೆ, ತಂದೆ ಆ ಒಂದು ಕುಕೃತ್ಯಕ್ಕೆ ಯಾವ ಒಂದು ಪ್ರತಿಭಟನೆಯನ್ನು ಮಾಡಲಿಲ್ಲ. ಸುರುಚಿ ತನ್ನಲ್ಲಿ ತೋರಿಸಿದ ದೌರ್ಜನ್ಯ, ಇದೆರಡರಿಂದ ಕೂಡ ತುಂಬ ಅವಮಾನ ಆಯಿತು ಅವನಿಗೆ. ಅವನೇನು ಮಾಡ್ತಾನೆ, ತಾಯಿಯ ಕಡೆಗೆ ಬರ್ತಾನೆ, ತಾಯಿಯ ಬಳಿಗೆ ನಡೆದುಕೊಂಡು ಬರ್ತಾ ಇರ್ತಾನೆ. ದುಃಖದ ಬಿಸಿ ಉಸಿರನ್ನು ಬಿಡ್ತಾ, ಭಾರದ ಹೆಜ್ಜೆಗಳನ್ನು ಇಡ್ತಾ ಪುತ್ರ ತಾಯಿಯ ಸಮೀಪಕ್ಕೆ ಬರ್ತಾನೆ. ಸುನೀತಿ ಅವನನ್ನು ಕಂಡು ಏನಾಯಿತು ಕಂದ ಅಂತ ಪ್ರೀತಿಯಿಂದ ಕೇಳ್ತಾಳೆ. ಆಗ ತಾಯಿಯ ಬಳಿಗೆ ತನಗಾದ ಅಪಮಾನವನ್ನು ಹೇಳಲಿಕ್ಕೂ ಸಾಧ್ಯವಾರದಷ್ಟು ದುಃಖಾಶ್ರುಧಾರೆ ಅವನ ಕಣ್ಣಿನಲ್ಲಿ ಹರಿತಾ ಇದೆ. ಹೇಳಲಿಕ್ಕಾಗಲಿಲ್ಲ, ತುಂಬ ದುಃಖ ಆದಾಗ ಮಾತಾಡಲಿಕ್ಕಾಗೋದಿಲ್ಲ. ಆ ಸ್ಥಿತಿಯನ್ನು ಆ ಧ್ರುವ ಮುಟ್ಟಿದ್ದಾನೆ. ಆದ್ದರಿಂದ ಯಾವ ವಿಷಯವನ್ನು ಹೇಳುವಂತಿಲ್ಲ. ಒಂದೇ ತವನೆ ಅಳ್ತಾ ಇದ್ದಾನೆ, ಕಣ್ಣಿನ ನೀರು ಊರ್ತಾ ಇದೆ, ಸುರಿತಾ ಇದೆ. ತನ್ನ ಮಗುವಿನ ಈ ಒಂದು ದುಃಖವನ್ನು ದೂರ ಮಾಡಬೇಕು ಅಂತ ತಾಯಿ ಭಾರಿ ಚಡಪಡಿಸ್ತಾಳೆ. ಈ ಸಂದರ್ಭದಲ್ಲಿ ಮಗುವಿಗೆ ಏನಾಯಿತು ಅಂತ ಮಗುವಿನ ಮೂಲಕ ತಿಳಿಲಿಕ್ಕೆ ಆಗಲೇ ಇಲ್ಲ ಅವಳಿಗೆ. ಅಲ್ಲಿ ನಡೆದ ಜನರೆಲ್ಲ ಇಂತಹ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ, ಅದಕ್ಕಾಗಿ ಮಗುವಿಗೆ ದುಃಖವಾಗಿದೆ ಅಂತೇಳಿ ಹೇಳತಕ್ಕ ವಿಷಯವನ್ನು ಸಮೀಪದಲ್ಲಿದ್ದವರಿಂದ ಅವರ ಮೂಲಕವಾಗಿ ತಿಳಿದ್ಲು ವಿನಃ ಮಗನ ಮೂಲಕ ತಿಳಿಲಿಕ್ಕಾಗಲಿಲ್ಲ. ಇದನ್ನೆಲ್ಲ ಕೇಳಿದ ಆಕೆ ಮಗುವಿಗೆ ಒಂದು ಮಾತನ್ನು ಹೇಳ್ತಾಳೆ. ಎಲ್ಲರೂ ಈ ಮಾತನ್ನು ನೆನಪಿಟ್ಟುಕೊಳ್ಬೇಕು. ಅಂತಹ ಮಾತನ್ನು ಆ ಸುನೀತಿ ಹೇಳ್ತಾಳೆ. ಅವಳ ಮಾತಿಗೆ ಅವಳ ಹೆಸರಿಗೆ ಸರಿಯಾದ ಮಾತದು. ಮಾ ಮಂಗಲಂ ತಾತ ಪರೇಶು ಮಂಸ್ಥಾಹ. ಮಗು, ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ ನೀನು. ಮಗುವಿಗಷ್ಟು ಅನಿಷ್ಟವಾದಿದ್ರು ಕೂಡ ಆ ಸಂದರ್ಭದಲ್ಲಿ ನೀನು ಯಾರಿಗೂ ಅನಿಷ್ಟವನ್ನು ಎಣಿಸಬೇಡ ಅಂತೇಳಿ ಹೇಳಿ ಒಂದು ಒಳ್ಳೆ ಮಾತನ್ನು ಹೇಳ್ತಾಳೆ. ನೋಡಿ, ಇಂತಹ ಒಂದು ಸ್ಥಿತಿಯಲ್ಲಿರುವಾಗಲೂ ಕೂಡ ಇಂತಹ ಒಂದು ಮಾತನ್ನು ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ? ನಾವಾದರೆ ಏನು ಹೇಳ್ತೇವೆ ಹೇಳಿದರೆ, ಅವಮಾನ ಮಾಡಿದ ಶುರುಚಿ ಹಾಳಾಗಲಿ ಹೋಗಲಿ ಅಂತ ಶಪಿಸ್ತೇವೆ ವಿನಃ ನೀನು ಅವರಿಗೆ ನಿಷ್ಠವನ್ನು ಎನಿಸಬೇಡ ಅಂತ ಯಾರೂ ಹೇಳುವಾಗಿಲ್ಲ. ಆದರೆ ಅವಳ ಬಾಯಲ್ಲಿ ಎಂತಹ ಮಾತು ಬರ್ತದೆ, ಶಪಿಸುವುದೇ ಹೆಚ್ಚು ಎಲ್ಲರೂ. ಆದರೆ ಸುರುಚಿಗೆ ಕೆಟ್ಟದ್ದನ್ನು ಬಯಸದಿರು ಎನ್ನುತ್ತಾಳೆ. ಯಾರು? ಸುನೀತಿ. ಅವಳಿಗೆ ಕೆಟ್ಟದ್ದನ್ನು ಬಯಸಬೇಡ, ಅಷ್ಟು ಅನಿಷ್ಟವನ್ನು ಮಾಡಿದರೂ ಕೂಡ ಅವರಿಗೆ ಕೆಟ್ಟದ್ದನ್ನು ಬಯಸಬೇಡ ಅಂತೇಳಿ ಹೇಳ್ತಾಳೆ. ಈ ರೀತಿಯ ಉದಾತ್ತ ಮನೋಭಾವ ಉತ್ತಮ ಮಹಿಳೆಯರಿಗೆ ಇದಿರ್ತದಂತೆ. ಇಂತಹ ಉದಾತ್ತ ಮನೋಭಾವ ಇರ್ತದೆ. ಸುನೀತಿ ತನ್ನ ತನೆಯನ್ನು ತೊಡೆಯಲ್ಲಿ ಆ ಮಗುವನ್ನು ಧ್ರುವನನ್ನು ತೊಡೆಯಲ್ಲಿ ಕುಡಿಸಿಕೊಂಡು ಸಮಾಧಾನ ಮಾಡ್ತಾ ಕೆಲವು ಮಾತುಗಳನ್ನು ಹೇಳ್ತಾಳೆ. ಧ್ರುವ, ಸುರುಚಿಯೇ ಹೇಳಿದಂತೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡು ನೀನು. ಭಗವಂತನ ಆರಾಧನೆ ನಮ್ಮ ಏಳಿಗೆಗೆ ಮುಖ್ಯ, ಅದು ಬೇಕು. ಅವನ ಆರಾಧನೆ, ಅವನ ಧ್ಯಾನ, ಅವನ ತಪಸ್ಸು ಅದು ನಮ್ಮ ಏಳಿಗೆಗೆ ಬಹಳ ಮುಖ್ಯವಾದದ್ದು. ಆದರೆ ಅವಳು ಹೇಳಿದ್ದಾಳಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ, ಅದಕ್ಕೆ ಮಾತ್ರ ಬಯಸಬೇಡ ನೀನು. ನಿನ್ನ ದುಃಖ ಪರಿಹಾರಕ್ಕೆ ಭಗವಂತನ ಆರಾಧನೆ ಹೊರತು ಬೇರೆ ಏನೂ ಸಾಧನ ಇಲ್ಲ, ಅದೇ ದೊಡ್ಡ ಸಾಧನ. ಆ ಭಗವಂತನ ಆರಾಧನೆಯಿಂದ ಎಷ್ಟು ದುಃಖದ ಪರ್ವತವೇ ನಾಶವಾಗ್ತದೆ. ಅಂತಹ ಸಾಮರ್ಥ್ಯ ಭಗವಂತನ ತಪಸ್ಸಿಗುಂಟು. ಆದ್ದರಿಂದ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂತೇಳಿ ಹೇಳಿ ತಾಯಿ ಆ ಮಗುವನ್ನು ತೊಡೆಯಲ್ಲಿ ಕುಳಿಸಿ ಒಳ್ಳೆ ರೀತಿಯಲ್ಲಿ ಹೇಳ್ತಾಳೆ. ತಾಯಿಯ ಮಾತನ್ನು ಶಿರಸಾವಹಿಸಿ ಧ್ರುವ ಕಾಡಿಗೆ ನಡೆದೇ ಬಿಟ್ಟ, ಹೊರಟೆ ಹೋದ. ಇಲ್ಲಿ ಬಾಲಕನ ದಿಟ್ಟತನ, ಅಷ್ಟು ಚಿಕ್ಕ ವಯಸ್ಸಿನ ಮಗು ಕಾಡಿಗೆ ಹೋಗ್ತೇನೆ ಅಂತ ಹೋಗ್ತಾ ಉಂಟಲ್ಲ, ಅದರ ಧೈರ್ಯವನ್ನು ಮೆಚ್ಚಬೇಕು. ಅದಕ್ಕೂ ಮಿಗಿಲಾದದ್ದೇನೆಂದರೆ, ಕಾಡಿಗೆ ಹೋದರೆ ಏನಾಗ್ತದೆ ಎನ್ನುವಂತಹ ಎಚ್ಚರವುಳ್ಳವಳು ತಾಯಿ. ಅವಳು ಧೈರ್ಯದಿಂದ ಮಗುವನ್ನು ಕರೆಸಿಕೊಳ್ತಿಕೊಳ್ತಾಳಲ್ಲ, ಅವಳ ಕೆಚ್ಚೆದೆ, ಅವಳ ಒಂದು ಸ್ಥೈರ್ಯ, ಒಂದು ಭಾವನೆ ಎಷ್ಟು ಇದೆ. ಇದನ್ನು ಯಾಕೆ ಹೀಗೆ ಮಾಡಲು? ಕಾಡಿಗೆ ಕಳಿಸುವ ಸುನೀತಿಯ ಈ ಧಾರ್ಮಿಕ ಮಾತ್ರ ಹೃದಯ ಉಂಟಲ್ಲ, ಅದು ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುವಂಥದ್ದು. ಧೈರ್ಯ ಸ್ಥೈರ್ಯಗಳ ಸನ್ಮೂರ್ತಿಯಾಗಿ ಸುನೀತಿ ತೋರ್ತಾಳೆ. ಇದಕ್ಕೆ
ಸಮಾಧಿಯಾಗಿ ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನು ನೆನೆಸ್ಕೊಳ್ಬೇಕು. ಈಗ ಏನು ಹೇಳಿದರೆ, ರಾಮನ ಜೊತೆಗೆ ವನವಾಸಕ್ಕೆ ಹೊರಡ್ತಾನೆ ಯಾರು? ಲಕ್ಷ್ಮಣ. ಹೋಗುವಾಗ ತಾಯಿ ಅನುಮತಿ ತಗೊಂಡು ಹೋಗ್ತೇನೆ ಅಂತ ತಾಯಿ ಹತ್ತಿರ ಬಂದು ನಮಸ್ಕರಿಸ್ತಾನೆ, ಸುಮಿತ್ರೆ ಹತ್ತಿರ ಬಂದು ನಮಸ್ಕರಿಸ್ತಾನೆ. ಆಗ ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂತ ಒಪ್ಪಿಗೆ ತಗೊಳ್ಳುವಾಗ ಲಕ್ಷ್ಮಣನನ್ನು ಬೆನ್ನು ತಟ್ಟಿ ಕಳಿಸ್ತಾಳಂತೆ ಸುಮಿತ್ರೆ. ಲೋಕದಲ್ಲಿ ಇತರ ಯಾರಾದರೂ ಏನು ತಾಯಿಯಾದರೂ ಇತರರಾದರೂ ಯಾರಾದರೂ ಏನು ಹೇಳ್ತಿದ್ರು ಹೇಳಿದರೆ, ಅಯ್ಯೋ ಕೈಕೇಯಿಯ ವರಕ್ಕೆ ಏನಿರೋದು ಅದು ರಾಮನಿಗೆ ಸಂಬಂಧಪಟ್ಟದ್ದು, ಅವನು ಮಾತ್ರ ಕಾಡಿಗೆ ಹೋಗ್ಬೇಕು, ನೀನು ಯಾಕೆ ಕಾಡಿಗೆ ಹೋಗಬೇಕು, ನೀನು ಹೋಗೋದು ಬೇಡ ಅಂತೇಳಿ ತಡೀತಿದ್ರು. ಆದರೆ ಸುಮಿತ್ರೆ ಅವಳ ಮಾತು ಏನು ಹೇಳಿದರೆ, ಸೃಷ್ಟತ್ವಂ ವನವಾಸಾಯ, ಲಕ್ಷ್ಮಣ ನೀನು ರಾಮನ ಸೇವೆ ಮಾಡಲಿಕ್ಕೆ ಹುಟ್ಟಿದವನು, ಅವನ ಜೊತೆಗೆ ಕಾಡಿಗೆ ಹೋಗಲಿಕ್ಕೆ ಹುಟ್ಟಿದವನು, ನೀನು ಅವನ ಸೇವೆಯನ್ನು ಮಾಡು, ಹೋಗು ಅಂತ ಉತ್ಸಾಹದಿಂದ ಮಗನನ್ನು ಆ ಸುಮಿತ್ರೆ ಕಳಿಸ್ತಾಳಂತೆ. ಹಾಗಾದರೆ ಇದೇ ರೀತಿಯ ವ್ಯಕ್ತಿತ್ವ ಆ ಸುನೀತಿದ್ದು ಕೂಡ, ಅದೇ ರೀತಿಯ ವ್ಯಕ್ತಿತ್ವ ಈ ಸುಮಿತ್ರೆದ್ದು ಕೂಡ. ಇಂತಹ ಉತ್ಸಾಹ ತೋರಿದ ಲಕ್ಷ್ಮಣಗಿಂತ ಮಿಗಿಲಾಗಿ ಬೇಗ ನಡೆ ಅಂತ ಹೇಳಿದ ಅವಳ ವ್ಯಕ್ತಿತ್ವ ಅದು ಪ್ರಶಂಸಾರ್ಹ. ಈ ಉತ್ಸಾಹಕ್ಕೆ ಮಕ್ಕಳ ಅಪರಾಧ ಮೂಲ ಅಲ್ಲ. ನಿರಪರಾಧಿಗಳಾದ ಮಕ್ಕಳು ಅವರು ಉತ್ತಮ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ಸಚ್ಚಿಂತನೆ, ಸುಮಿತ್ರೆಗೂ ಆ ಚಿಂತನೆ, ಆ ಸುನೀತಿಗೂ ಕೂಡ ಮುಂದೆ ಮಗು ಒಳ್ಳೆ ಧಾರ್ಮಿಕನಾಗಿ ಬದುಕಬೇಕು ಅನ್ನುವಂತಹ ಆ ಒಂದು ಆಸೆ, ಮಕ್ಕಳು ಒಳ್ಳೆಯದಾಗಬೇಕು ಅನ್ನುವ ಒಂದು ವಿಶೇಷವಾದ ಆಸೆ ಇದಕ್ಕೆ ಕಾರಣ. ಸುನೀತಿ ಅಂಥವರನ್ನೆಲ್ಲ ನಾವು ಚಿಂತಿಸ್ಕೊಳ್ಬೇಕು, ನಮ್ಮ ನಡವಳಿಕೆಯನ್ನು ತಿದ್ದಿಕೊಳ್ಬೇಕು. ನಮ್ಮಲ್ಲಿ ಮಕ್ಕಳು, ಅಮ್ಮ ಇವತ್ತು ಏಕಾಶಿ ನಾ ಉಪವಾಸ ಮಾಡ್ತೇನೆ, ಸಂಧ್ಯಾವಂದನೇನು ಮಾಡ್ತೇನೆ, ಬೇಗ ಹೇಳ್ತೇನೆ ಅಂತ ಮಕ್ಕಳು ನೋಡಿ, ಬೆಳಗ್ಗೆ ಬೇಗ ಹೇಳೋದು ಬಹಳ ಒಳ್ಳೆಯ ಗುಣ ಅದು. ಅದನ್ನು ಮಾಡ್ತೇನೆ ಹೇಳಿದ್ರೆ ತಾಯಿಂದ್ರೆ ಏನು ಮಾಡ್ತೇನೆ, ನೀನು ಇನ್ನೂ ಚಿಕ್ಕವನು, ಇಷ್ಟು ಬೇಗ ಬೇಡ, ಇನ್ನೆಲ್ಲ ಮುಂದೆ ಮಾಡಿದ್ರೆ ಸಹ ಈಗ ಏನು ಮಾಡಬೇಡ ನೀನು ಅಂತ ಹೇಳ್ತಾರೆ. ಹಾಗಾದರೆ ಆ ಮಕ್ಕಳಿಗಿರುವ ಒಂದು ಆಸೆಯನ್ನು ಚುಟಿದ ಹಾಗಾಯಿತು. ಅಂತಹ ಕೃತ್ಯವನ್ನು ಮಾಡುವ ತಾಯಿಯಂದಿರೇ ಹೆಚ್ಚಿನ ಅದಕ್ಕೆ ಪ್ರೋತ್ಸಾಹ ಕೊಡುವವರು ಬಹಳ ಕಡಿಮೆ. ಆದರೆ ಈ ಸುನೀತಿ, ಆ ಸುಮಿತ್ರೆ ಅಂತವರು ಎಂತಹ ಮಕ್ಕಳ ಒಂದು ಹಿತಚಿಂತನೆಯಿಂದ ಧರ್ಮವನ್ನು ಬೋಧಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಆಗಿದ್ದಾರೆ ಅವರು. ಇನ್ನು ಹೀಗೆ ತಾಯಿಯ ಮಾತಿನಿಂದ ಧ್ರುವ ನಿರ್ಣಯ ಮಾಡಿಕೊಂಡು ಕಾಡಿಗೆ ಹೋಗುವಂಥ ತೀರ್ಮಾನ ಮಾಡಿ ಹೊರಡುವಾಗ ನಾರದರು ದಾರಿಯಲ್ಲಿ ಬಂದು ತಡೀತಾರೆ. ಹೇಳ್ತಾರೆ, ಮಗು ಧ್ರುವ, ದೂರ ಹೊರಟಿರುವೆ, ಭರಿತವ ರಾಜಧಾನಿಯನ್ನು ಬಿಟ್ಟು ಕಾಡಿನ ಕಡೆ ನಡೀತಾ ಇದೆಯಲ್ಲ, ಏಕೆ ಅಂತ ಕೇಳಿದಾಗ ಧ್ರುವ ಹೇಳ್ತಾನೆ, ನಾರದರೆ ಅರುಚಿಯಾದ ಮಾತಿನಿಂದ ಮನಸ್ಸಿಗೆ ನೋವಾಗಿದೆ, ಅದಕ್ಕಾಗಿ ನಾನು ತಪಸ್ಸಿನಿಂದ ಹರಿಯನ್ನು ಒಲಿಸಿಕೊಳ್ಬೇಕು ಅಂತ ಹೊರಟಿದ್ದೇನೆ ಅಂತೇಳಿ ಧ್ರುವ ಹೇಳ್ತಾನೆ. ಧ್ರುವನ ಮಾತಿಗೆ ನಾರದರು ಅವನ ಮನಸ್ಸಿಗೆ ದಾರ್ಢ್ಯ ಬರುವ ಹಾಗೆ ಉತ್ತರಿಸ್ತಾರೆ. ನಾರದರು ಹೇಳ್ತಾರೆ, ಧ್ರುವ ನಿನ್ನ ಈ ವರ್ತನೆ ಉಂಟಲ್ಲ, ಎರಡು ದೃಷ್ಟಿಯಿಂದ ಸೂಕ್ತವಾಗಿ ಕಾಣ್ತಿಲ್ಲ ನನಗೆ. ಯಾಕೆ ಹೇಳಿದರೆ, ಲೋಕದಲ್ಲಿ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ. ಕೆಟ್ಟವರಿಂದ ನಮ್ಮ ಮನಸ್ಸು ಮುದುರುತ್ತದೆ, ಒಳ್ಳೆಯವರಿಂದ ಮನಸ್ಸು ವಿಕಸನಗೊಳ್ಳುತ್ತದೆ. ಆದರೆ ಈ ಮುದುರುವಿಕೆಗೆ ಅವರು ಕಾರಣ ಅಲ್ಲ, ನಮ್ಮಲ್ಲಿ ಮನೆ ಮಾಡಿಕೊಳ್ಳುವ ಮೋಹ, ಮಮತೆ, ಅಭಿಮಾನವೇ ದುಃಖಕ್ಕೆ ಮೂಲ ಕಾರಣ. ಅಭಿಮಾನ ಕಳೆದುಕೊಂಡ್ರೆ ಅವಮಾನದ ಪ್ರಸಂಗವೇ ಬರುವುದಿಲ್ಲ. ಯಾರನ್ನೂ ಹಚ್ಚಿಕೊಳ್ಳದೆ ಭಗವಂತನು ನಮಗೇನು ಕೊಟ್ಟಿದ್ದಾನೆ ಅದು ಸಾಕು, ದೇವರು ಕೊಟ್ಟದ್ದು ನನಗೆ, ಇದು ದೇವರು ಕೊಟ್ಟ ಪ್ರಸಾದ ಅಂತ ಅನುಭವಿಸುವುದು, ಅದರಿಂದ ಯಾವ ದುಃಖಕ್ಕೂ ಅವನ ಭಾಗಿಯಾಗುವುದಿಲ್ಲ. ಅದರಿಂದ ಸಂತೃಪ್ತ ಜೀವನ ಎಷ್ಟು ಸಿಕ್ಕೋದು ಅದರಲ್ಲಿ ತೃಪ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಅದಕ್ಕೆ ಕತ್ತಂತೆ ನಮ್ಮ ಮನೋಬಲವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ನಾನಾ ವಿಧ ಪ್ರವೃತ್ತಿಗಳನ್ನು ಕಂಡರೂ ಅದರಿಂದ ಯಾವ ರೀತಿಯ ವಿಕಾರವೂ ನಮಗೆ ವಿಕಾರಕ್ಕೆ ಒಳಗಾಗಬಾರದು ಅಂತೇಳಿ ಹೇಳ್ತಾರೆ. ಇನ್ನೊಂದು ಏನು ಹೇಳಿದರೆ, ನಿನ್ನ ಪ್ರವೃತ್ತಿ ನೀನು ಹೊರಟದ್ದು ಹರಿಯ ಸಾಕ್ಷಾತ್ಕಾರಕ್ಕೆ. ಕಠಿಣ ವ್ರತಾನುಷ್ಠಾನ ನಿರತರಾದ ಋಷಿಮುನಿಗಳಿಗೂ ಕೂಡ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳೋದು ಕಷ್ಟ ಸಾಧ್ಯವಾಗಿದೆ. ಹಾಗಿರುವಾಗ ನೀ ಎಳೆಯ ವಯಸ್ಸಿನ ನೀನು ಎಲ್ಲಿ ಅದನ್ನು ಮಾಡಲಿಕ್ಕೆ ನಿನಗೆ ಇದು ಸಾಧ್ಯವಾದದ್ದಲ್ಲ. ತಿಳಿದಷ್ಟು ಸುಲಭ ಅಲ್ಲ ಭಗವಂತ, ನೀನು ತಿಳಿದಷ್ಟು ಸುಲಭವಲ್ಲ ಭಗವಂತವನ್ನು ಅನಿಸಿಕೊಳ್ಳೋದು. ಭಗವಂತನು ಮಾರುಕಟ್ಟೆಯಲ್ಲಿ ವಿಕ್ರಯಕ್ಕೆ ದೊರೆಯುವ ವಸ್ತುವಲ್ಲ, ನಿನ್ನದು ನಿಷ್ಫಲ ಸಾಹಸ ಅಂತ ಹೇಳ್ತಾರೆ. ಮನಸ್ಸಿನ ಮೋಹವನ್ನು ಅಳಿಸಿ ಆತ್ಮಬಲವನ್ನು ಬೆಳೆಸಿಕೊಂಡು ಜಗತ್ತಿನ ಯಾವ ಪರಿಣಾಮಕ್ಕೂ ಅಂಥವನು ತುತ್ತಾಗುವುದಿಲ್ಲ. ಆದ್ದರಿಂದ ಅರಮನೆಗೆ ನಡೆ ಎಂದು ಧ್ರುವನ ಉತ್ಸಾಹವನ್ನು ಭಗ್ನಗೊಳಿಸಲು ಯತ್ನಿಸ್ತಾರೆ ಯಾರು? ನಾರದರು. ಆಗ ಇವನು ಹೇಳ್ತಾನೆ, ಧ್ರುವ ಹೇಳ್ತಾನೆ, ನಾರದೇ ನನ್ನ ಮೇಲಿನ ಕರುಣೆಯಿಂದ ಒಳ್ಳೆಯ ತತ್ವೋಪದೇಶ ಮಾಡಿದ್ದೀರಾ
ಆದರೆ ಸದ್ಯದ ಸ್ಥಿತಿಯಲ್ಲಿ ನನಗೆ ಅದನ್ನು ಜೀರ್ಣಿಸಿಕೊಳ್ಳುವ ತಾಕತ್ತಿಲ್ಲ. ನನ್ನ ಮನಸ್ಸು ಮಲತಾಯಿಯ ಮಾರಕವಾದ ಮಾತಿನಿಂದ ಮುರಿದು ಹೋಗಿದೆ. ವಿಪರೀತ ದುಃಖಕ್ಕೆ ತುತ್ತಾಗಿದ್ದೇನೆ. ನಾನು ನಡೆಯುವ ದಾರಿ ಕೆಟ್ಟದಂತೂ ಅಲ್ಲ. ಅವಮಾನಿತನಾಗಿ ಅನ್ಯ ಕಾರ್ಯಗಳಿಗೆ ಇಳಿಯದೆ ಹರಿಚಿಂತನೆ ನಡೆಸಲು ನಡೆಯುತ್ತಿರುವೆ. ಈ ಕಾರ್ಯದಲ್ಲಿ ಒಂದು ವೇಳೆ ವಿಫಲನಾದರೂ ನನಗೆ ಅನಿಷ್ಟವಾಗುವುದಿಲ್ಲ, ನನ್ನ ಕಾರ್ಯ ವ್ಯರ್ಥ ಆಗುವುದಿಲ್ಲ. ಯಾಕೆಂದರೆ ಭಗವಂತನು ಒಲಿಸಿಕ್ಕೆ ಹೋದದ್ದು ನಾನು. ನಿಮ್ಮಂತೆ ಭಗವದ್ ದರ್ಶನಾಕಾಂಕ್ಷಿಯಾಗಿ ಹೊರಟಿರುವ ನನಗೆ ಆಶೀರ್ವಾದ ಮಾಡಿರಿ, ಮಾರ್ಗದರ್ಶಕರಾಗಿರಿ ಅಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾನೆ. ತಾಯಿಯ ಮಂತ್ರದ ಬಲ, ಧ್ರುವನ ನಿಶ್ಚಿತವಾದ ಭಾವನೆಯನ್ನು ಅರಿತ ನಾರದರು ಸಂತೋಷಗೊಂಡರು. ನಾರದರು ತಾವು ನೀಡಿದ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಧ್ರುವ ಅಂತ ಎನ್ನಿಸಿ ಧ್ರುವನಿಗೆ ಆ ಕಾಡಿನಲ್ಲಿ ಮಾಡಬೇಕಾದ ಧ್ಯಾನ ಮಾಡಬೇಕಾದ ಭಗವಂತನ ರೂಪ ವಾಸುದೇವ ಮಂತ್ರದ ಉಪದೇಶವನ್ನು ಕೊಟ್ಟು, ಹೋಗು ನೀನು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದು ಅಗ್ರಗಣ್ಯನಾಗು, ಧ್ರುವವಾದ ಪದವನ್ನು ನೀನು ಹೊಂದುವಂತ ಹರಸಿ ಕಳಿಸ್ತಾರೆ. ನಾರದರಿಂದ ಉಪದೇಶವನ್ನು ಪಡೆದುಕೊಂಡ ಧ್ರುವ ನಾರದರಿಗೆ ನಮಸ್ಕಾರ ಮಾಡಿ ಮಧುವನಕ್ಕೆ ಹೋಗಿ ಅಲ್ಲಿ ಕಾಡಿನಲ್ಲಿ ಉಗ್ರ ತಪಸ್ಸಿಗೆ ಪ್ರವರ್ತನಾದ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.